ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವಿಕಾಮೆ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ವಿಶಿಷ್ಟವಾದಂತಹ ತಿಂಡಿನ ಸಿಹಿ ತಿಂಡಿನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ನಾನಿವತ್ತು ಏನ್ ತಿಂಡಿನ ಮಾಡ್ತಾ ಇದ್ದೀನಿ ಎಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾನು ಹಾಕೋ ಎಲ್ಲಾ ವಿಡಿಯೋದ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇನ್ಯಾಕ್ ತಡ, ಬನ್ನಿ ವೀಕ್ಷಕರೇ ಹೇಗೆ ಈ ಸಿಹಿ ತಿಂಡಿನ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದ್ಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನ ತಗೋಬೇಕು. ನಾನಿಲ್ಲಿ 3/4 kg ಮೈದಾ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಹಾಗೇನೆ ನಾನು ಇದಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಹಾಗೆ ಅರ್ಧ ಸ್ಪೂನ್ ಅಷ್ಟು ಫುಡ್ ಕಲರ್, ಹಾಗೆ 2 ಸ್ಪೂನ್ ಅಷ್ಟು ತುಪ್ಪ, ಇಷ್ಟನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಫುಡ್ ಕಲರ್ ಆಪ್ಷನ್ ಅಲ್ಲಿ ಇರುತ್ತೆ, ನೀವು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಬಟ್ ಫುಡ್ ಕಲರ್ ನ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಫುಡ್ ಕಲರ್ ನ ಹಾಕೊಂಡು ನಂತರ ಇದನ್ನೆಲ್ಲ ತುಂಬಾ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಎಲ್ಲ ಡ್ರೈ ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲ್ಸ್ಕೋಬೇಕು. ಒಂದೇ ಸಲ ಜಾಸ್ತಿ ಹಿಟ್ಟನ್ನ ಕಲ್ಸ್ಕೊಂಡ್ರೆ ಅದು ತೆಳು ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪನೇ ಹಾಕೊಂಡು ಹದವಾಗಿ ಚೆನ್ನಾಗಿ ಕಲಸಿ ನಂತರ ಇದನ್ನ ತುಂಬಾ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವೋ ಹಾಗೇನೆ ಈ ತಿಂಡಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಚೆನ್ನಾಗಿ ನಾದದ ನಂತರ ನಾನಿಲ್ಲಿ ಒಂದು ಒದ್ದೆ ಟವಲ್ ನ ತಗೊಳ್ತಾ ಇದ್ದೀನಿ. ಒಂದು ಕರ್ಚೀಫ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಒದ್ದೆ ಮಾಡಿ ನಾವು ಇದಕ್ಕೆ ಮುಚ್ಚಿ ಒಂದು 15 ನಿಮಿಷ ಇಡಬೇಕು. ಇದು ಸ್ವಲ್ಪ ನೆನೀತಾ ಇರ್ಲಿ, ಅಷ್ಟರಲ್ಲಿ ನಾವು ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಪಾತ್ರೆಗೆ ಸಕ್ಕರೆನ ಹಾಕೊಂಡಿದ್ದೀನಿ. ಹಾಗೆ ಸಕ್ಕರೆ ಮುಳುಗುವಷ್ಟು ನೀರನ್ನ ಹಾಕೋಬೇಕು. ನಾವ್ ಇದಕ್ಕೆ ಜಾಸ್ತಿ ನೀರನ್ನ ಹಾಕೋಬಾರದು. ಸಕ್ಕರೆ ಪಾಕ ಮಾಡ್ಲಿಕ್ಕೆ ಜಾಸ್ತಿ ನೀರನ್ನ ಹಾಕೊಂಡ್ರೆ ನಮ್ಗೆ ಪಾಕ ಬರೋದು ತುಂಬಾ ಲೇಟ್ ಆಗುತ್ತೆ. ಹಾಗಾಗಿ ಸಕ್ಕರೆ ಎಷ್ಟು ಮುಳುಗುತ್ತೋ ಅಷ್ಟು ಮಾತ್ರ ನೀರನ್ನ ಹಾಕೋಬೇಕು. ನೋಡಿ, ಈ ತರ ಅಷ್ಟೇ. ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಗೆ ಒಂದ್ 5 ನಿಮಿಷದಲ್ಲೆಲ್ಲ ಪಾಕ ಬಂದ್ಬಿಡುತ್ತೆ. ನಾವು ತುಂಬಾ ತೆಳು ಮಾಡ್ಕೊಂಡ್ರೆ ನಮ್ಗೆ ಪಾಕ ಬರೋದು ಲೇಟ್ ಆಗುತ್ತೆ. ನೋಡಿ, ಇವಾಗ ಒಂದ್ 5 ನಿಮಿಷ ಆದ ನಂತರ ನಾನು ಇದು ಟೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಗೆ ತುಂಬಾ ಜಾಸ್ತಿ ಪಾಕ ಬರೋದೇನ್ ಬೇಡ, ಬರೀ ಒಂದೆಳೆ ಪಾಕ ಬಂದ್ರೆ ಸಾಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಆತರ ಒಂದೆಳೆ ಪಾಕ ಬಂದ್ರೆ ಸಾಕು. ಈ ತರ ಒಂದೆಳೆ ಪಾಕ ಬಂದ ನಂತರ ನಾನು ಇದಕ್ಕೆ ಒಂದ್ ಅರ್ಧ ನಿಂಬೆ ಹಣ್ಣನ್ನ ಹಿಂಡ್ತಾ ಇದ್ದೀನಿ. ನಿಂಬೆ ಹಣ್ಣನ್ನ ಹಾಕೋದ್ರಿಂದ ಇದು ಸಕ್ಕರೆ ಕ್ರಿಸ್ಟಲ್ ಆಗಲ್ಲ, ಗಟ್ಟಿ ಆಗಲ್ಲ, ತುಂಬಾ ತನಕ ಹಾಗೇನೆ ಇರುತ್ತೆ. ನೀವು ಬೇಕಾದ್ರೆ ಪಾಕಕ್ಕೂ ಕೂಡ ಸ್ವಲ್ಪ ಫುಡ್ ಕಲರ್ ನ ಸೇರಿಸ್ಕೋಬಹುದು. ನಾನಿಲ್ಲಿ ಸೇರಿಸಿದೀನಿ, ಬಟ್ ಆ ವಿಡಿಯೋಸ್ ಆ ಕ್ಲಿಪ್ಪಿಂಗ್ ಸ್ಕಿಪ್ ಆಗಿದೆ. ನಂತರ ಇವಾಗ ಇದನ್ನ ನಾವು ಒಂದ್ ಕಡೆ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಆಗ್ಲೇ ನೆನಿಲಿಕ್ಕಿರೋ ಹಿಟ್ಟಿದ್ವಲ್ಲ, ಆ ಹಿಟ್ಟನ್ನ ತಗೊಂಡು ಇನ್ನೊಂದ್ಸಲ ತುಂಬಾ ಚೆನ್ನಾಗಿ ನಾದ್ಕೋಬೇಕು. ಹಿಟ್ಟನ್ನ ಚೆನ್ನಾಗಿ ನಾದದ ನಂತರ ನಾನು ಇವಾಗ ಅದನ್ನೆಲ್ಲ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ಈಗ ತೋರಿಸಿದ್ರಲ್ಲ, ಆ ತರ ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೋಬೇಕು. ನಾವು ಪೂರಿ ಮಾಡ್ತೀವಲ್ಲ ಆ ಸೈಜಿಗೆ ಮಾಡ್ಕೊಂಡ್ರೆ ಸಾಕು. ನಾವು ಹಿಟ್ಟನ್ನ ಉಂಡೆ ಮಾಡ್ಕೊಂಡ ನಂತರ ಮತ್ತೆ ಅದೇ ತರ ಒದ್ದೆ ಬಟ್ಟೆನಲ್ಲಿ ಮುಚ್ಚಿಡ್ಬೇಕು. ಇಲ್ಲಾಂದ್ರೆ ಹಿಟ್ಟು ಡ್ರೈ ಆದ್ರೆ ನಮ್ಗೆ ನೆಕ್ಸ್ಟ್ ಮಾಡುವಂತ ನಮ್ಗೆ ಪೂರಿಗಳು ಚೆನ್ನಾಗಿ ಬರಲ್ಲ, ಎಲ್ಲ ಡ್ರೈ ಆಗುತ್ತೆ, ಹಾಗೇನೆಲ್ಲ ಬಿರುಕ್ಬಿಡುತ್ತೆ, ಆ ತರ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪನೇ ಉಂಡೆ ಮಾಡ್ಕೊಂಡು ಎಲ್ಲಾನು ಹಾಗೇನೆ ಒದ್ದೆ ಬಟ್ಟೆ ಮುಚ್ಚಿ ಇಡಬೇಕು. ನಂತರ ಇಲ್ಲಿ ನಾವು ಪೂರಿ ಲಟ್ಟಿಸ್ತೀವಲ್ಲ, ಆ ತರ ಲಟ್ಟಿಸ್ಕೊಂಡು ಅದನ್ನ 4 ಭಾಗವಾಗಿ ಮಡಚಿ ಅದ್ರ ಮೇಲ್ಗಡೆ ಸ್ವಲ್ಪ ಲೈಟ್ ಆಗಿ ಹಗುರವಾಗಿ ಲಟ್ಟಿಸ್ತಾ ಇದ್ದೀನಿ. ಏನಕ್ಕೆ ಅಂದ್ರೆ ಅದು ನಾವು ಅದ ಎಣ್ಣೆಗೆ ಬಿಟ್ಟಾಗ ಅದೆಲ್ಲ ಪದ್ರ ಬಿಟ್ಕೋಬಾರ್ದಲ್ವಾ. ಹಾಗಾಗಿ ನಾವಿಲ್ಲಿ ಬಾದಾಮ್ ಪೂರಿನ ಮಾಡ್ತಾ ಇರೋದ್ರಿಂದ ಹಾಗೇನೆ ಲಟ್ಟಿಸ್ಕೋಬೇಕಾಗುತ್ತೆ. ಆತರ ಒಂದ್ ಸ್ವಲ್ಪ ಲಟ್ಸಿಟ್ಕೊಂಡು ಎಲ್ಲಾನು ಒಂದ್ ಪ್ಲೇಟ್ಗೆ ನಾವು ತೆಗೆದು ಎತ್ತಿಟ್ಕೋಬೇಕು. ನಾವು ಒಂದೇ ಸಲ ಜಾಸ್ತಿ ದೂರ ಲಟ್ಸಿಟ್ಕೊಂಡ್ರು ಕೂಡ ಎಲ್ಲ ಡ್ರೈ ಆಗ್ಬಿಡುತ್ತೆ, ಎಣ್ಣೆಗೆ ಹಾಕಿದಾಗ ಚೆನ್ನಾಗ್ ಬರಲ್ಲ. ಹಾಗೇನೆ ನಾವು ಸ್ವಲ್ಪನೇ ಲಟ್ಟಿಸ್ಕೊಂಡು ಮಾಡ್ಕೋಬೇಕು. ಇಲ್ಲ ನಾವು ಇಬ್ರಿದ್ರೆ ಕೆಲ್ಸ ಈಸಿ ಆಗುತ್ತೆ, ಒಬ್ರು ಲಟ್ಟಿಸ್ದಾಗೆ ಇನ್ನೊಬ್ರು ಬೇಯಿಸ್ಕೋಬಹುದು. ನೋಡಿ, ಈ ತರ ನೀವು ಬೇಕಾದ್ರೆ ಹಾಗೇನೆ ಪ್ರೆಸ್ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಅದು ಬಿಟ್ಕೋಬಿಡುತ್ತೆ ಪದ್ರ. ಹಾಗಾಗಿ ನಾನಿಲ್ಲಿ ಫೋಲ್ಡ್ ಮಾಡಿದ್ಮೇಲೆ ಕೂಡ ಲಟ್ಟಿಸ್ತಾ ಇದ್ದೀನಿ. ನೀವು ಬೇಕಾದ್ರೆ ಮೇಲ್ಗಡೆ ಒಂದು ಲವಂಗ ಕೂಡ ಅಂಟಿಸ್ಕೋಬಹುದು, ಅದು ಪ್ಯೂರ್ಲಿ ಆಪ್ಷನ್ ಅಲ್ಲಿ ಇರುತ್ತೆ. ನಾನಿಲ್ಲಿ ಏನು ಅಂಟಿಸ್ತಾ ಇಲ್ಲ. ಹಾಗೇನೆ ನೋಡಿ, ಇವಾಗ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನೆಲ್ಲ ಇವಾಗ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನ ಎಣ್ಣೆಗೆ ಹಾಕ್ಬಿಟ್ಟು ಕರಿಯೋಣ. ನಾನಿಲ್ಲಿ ಸ್ಟವ್ ಮೇಲೆ ಬಾಣ್ಲಿನಲ್ಲಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ತುಂಬಾ ಕಾದ್ರೆ ಬೇಗ ಸೀದೋಗುತ್ತೆ. ಹದವಾಗಿ ಕಾದ ನಂತರ ನಾವು ಹೀಗೆ ಒಂದೊಂದೇ ಪೂರಿಗಳನ್ನ ಎಣ್ಣೆನಲ್ಲಿ ಬಿಡಬೇಕು. ಅದು ನಿಧಾನಕ್ಕೆ ಮೇಲ್ಗಡೆ ಬರುತ್ತೆ, ಒಂದೊಂದಾಗಿ ಬಿಡ್ತಾ ಒಂದೇ. ನೋಡಿ ಇವಾಗ ಹೇಗೆ ಪೂರಿಗಳು ಬೇಯ್ಕೊಂಡು ಬರ್ತಾ ಇದೆ ಅಂತ. ಈ ತರ ಒಂದ್ ಕಡೆ ಬೆಂದ ನಂತರ ನಾವ್ ಇದನ್ನ ಉಲ್ಟಾ ಮಾಡ್ಕೊಂಡು ಇನ್ನೊಂದ್ ಕಡೆ ಕೂಡ ಬೇಯಿಸ್ಕೋಬೇಕು.
ಮತ್ತೆ ನಾವ್ ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಬೇಯಿಸ್ಬೇಕು. ತುಂಬಾ ಜಾಸ್ತಿ ಉರಿ ಇಟ್ಕೊಂಡ್ರೆ ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗುತ್ತೆ, ಒಳಗಡೆ ಅದು ಬೇಯದೇ ಇಲ್ಲ, ಹಸಿ ಹಸಿ ಇರುತ್ತೆ. ಹಾಗಾಗಿ ನಾವು ಮಗುಚ್ಕೊಂಡು ಎರಡು ಕಡೆಯನ್ನು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ನೀಟಾಗಿ ಗರಿಗರಿ ಆಗಿ ಬೇಯಿಸ್ಕೋಬೇಕು. ಅದು ಬೆಂದಾಗ ನಮ್ಗೇನೆ ಗೊತ್ತಾಗಿರುತ್ತೆ, ಸ್ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ, ಮತ್ತೆ ಸೌಂಡ್ ಬರ್ತಾ ಇರುತ್ತೆ ಗರಿಗರಿಯಾಗಿ. ಆತರ ನೋಡಿ ಇಲ್ಲಿ ಇವಾಗ ಇದೆಲ್ಲ ಆಗಿದೆ. ನಾನು ಇದನ್ನೆಲ್ಲ ಸೆಪರೇಟ್ ಆಗಿ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಈಗ ನಾನು ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡ ನಂತರ ನಾನು ಇದನ್ನ ಆಗ್ಲೇ ಮಾಡಿಟ್ಕೊಂಡಿದ್ನಲ್ಲ ಸಕ್ಕರೆ ಪಾಕ, ಅದಕ್ಕೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಇರುವಾಗ್ಲೇನೆ ಹಾಕ್ಬೇಕು, ಅವಾಗ ಸಕ್ಕರೆ ಪಾಕನ ಚೆನ್ನಾಗಿ ಹೇಳ್ಕೊಳುತ್ತೆ. ನಂತರ ಒಂದು 5 ನಿಮಿಷ, ತುಂಬಾ ಅದಕ್ಕೇನೆ ಹಾಕಿ ಬಿಡಬಾರ್ದು, ಒಂದು 2-3 ನಿಮಿಷ, ಮ್ಯಾಕ್ಸಿಮಮ್ ಅಂದ್ರೆ 5 ನಿಮಿಷ ಅಷ್ಟೇನೆ ಸಕ್ಕರೆ ಪಾಕದಲ್ಲಿ ಮುಳುಗಿಸಿ ನಂತರ ನಾವ್ ಇದನ್ನ ಒಂದು ಜರಡಿಗೆ ಹಾಕು ಬಿಡ್ಬೇಕು. ಯಾಕಂದ್ರೆ ನಮ್ಗೆ ಇದ್ರಲ್ಲಿ ಉಳಿದಿರುವಂತಹ ಸಕ್ಕರೆ ಪಾಕ ಎಲ್ಲ ಸೋರೋಗ್ಬೇಕು. ಸಕ್ಕರೆ ಪಾಕ ಅದ್ರಲ್ಲೇ ಇದ್ರೆ ಚೆನ್ನಾಗ್ ಬರಲ್ಲ. ಹಾಗಾಗಿ ಸಕ್ಕರೆ ಪಾಕ ಎಲ್ಲ ಸೋರೋಗೋ ತರ ಒಂದು ಜಾಲರಿಗೆ ನಾವ್ ಇದನ್ನ ತಗೊಂಡು ಸೋರ್ಸ್ಬಿಟ್ಟು ಎತ್ತಿಟ್ಕೋಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆತರ ಒಂದು ಜಾರಡಿಗೆ ಹಾಕ್ಬಿಟ್ಟು ಒಂದು 2-3 ನಿಮಿಷ ಬಿಟ್ರೆ ಸಾಕು. ಅದು ಸಕ್ಕರೆ ಪಾಕ ಎಲ್ಲ ಜರಡಿಗೆ ತಳದಲ್ಲಿ ಉಳ್ಕೊಳ್ಳುತ್ತೆ. ಮೇಲ್ಗಡೆ ನಮಗೆ ಬರೀ ಪೂರಿ ಮಾತ್ರ ಬರುತ್ತೆ. ಇದು ಆಲ್ರೆಡಿ ಚೆನ್ನಾಗಿ ಸಕ್ಕರೆ ಪಾಕ ಕೂಡ ಹೀರ್ಕೊಂಡಿರುತ್ತೆ. ನಂತರ ನಾವು ಇದಕ್ಕೆ ಒಂದು ಕೊಬ್ಬರಿ ಇರುತ್ತಲ್ಲ, ಕೊಬ್ಬರಿನ ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬಹುದು. ಇಲ್ಲ ನಾವು ಹಾಗೆ ಬೇಕಾದ್ರೂ ಇದ್ರ ಮೇಲೆ ಉದುರಿಸ್ಕೋಬಹುದು. ಇಲ್ಲಾಂದ್ರೆ ನಿಮ್ ಹತ್ರ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಇದ್ರೆ ಅದನ್ನ ಕೂಡ ಹಾಕೋಬಹುದು, ಅದು ಕೂಡ ರುಚಿಯಾಗಿರುತ್ತೆ. ಬಟ್ ಎಲ್ಲದಕ್ಕಿಂತ ನಾವು ಕೊಬ್ಬರಿ ಪುಡಿನ ಹಾಕೊಂಡ್ರೆ ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾವು ಇದು ಸ್ವಲ್ಪ ಪಾಕ ಎಲ್ಲ ಬಿಸಿ ಇರುವಾಗಲೇನೆ ಇದ್ರ ಮೇಲೆ ಕೊಬ್ಬರಿ ಪುಡಿನ ಅಂಟಿಸ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಅದಕ್ಕೆ ಸರಿಯಾಗಿ ಅಂಟೋದಿಲ್ಲ, ಉದುರೋಗುತ್ತೆ. ಈಗ ಪಾಕದಿಂದ ತೆಗ್ದಾಗ್ಲೇನೆ ಹಾಕಿದ್ರೆ, ತಕ್ಷಣನೇ ಹಾಕಿದ್ರೆ ತುಂಬಾ ಚೆನ್ನಾಗಿ ಹಿಡ್ಕೊಳತ್ತೆ, ತುಂಬಾ ರುಚಿ ಕೂಡ ಚೆನ್ನಾಗಿರುತ್ತೆ. ನಿಮ್ಗೆ ಕೊಬ್ಬರಿ ಎಲ್ಲ ಇಷ್ಟ ಆಗಲ್ಲ ಹಾಕೋದು ಅಂತಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬಹುದು, ಬಟ್ ಇದೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರು, ಇವತ್ತು ಬಾದಾಮ್ ಪೂರಿನ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ. ನಿಮ್ಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.